ತುಂಬ ಭಯ ಅಂದರೆ ಭಯ ಆಗೋಗ್ಬಿಟ್ಟಿತ್ತು. ಈ ಭಾಗದಲ್ಲೆಲ್ಲ ನೋವ್ತಾ ಇದೆ ಅಂತ ಅಂದರೆ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೇನಪ್ಪ, ನನಗೆ ಯಾಕೆ ಹಿಂಗಾಯಿತು, ಆ ಥರ ಬ್ಯಾಡ್ ಹ್ಯಾಬಿಟ್ಸ್ ಏನೂ ಮಾಡೋದೇ ಇಲ್ಲ, ಸೊ ನಮಗೆ ಯಾಕೆ ಈ ರೀತಿಯಾಗಿ ನೋವು ಬರುತ್ತೆ ಅಂತ ಹೇಳಿ ತುಂಬ ಭಯ ಪಟ್ಕೊಂಡಿದ್ದೆ. ಸೊ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಹಾಸ್ಪಿಟಲ್ಗೆ ಹೋಗಬೇಕು ಅಂತಂದರೆ ಹೆಂಗೆ ಹೇಳಬೇಕು, ಏನು ಹೇಳಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಕೆಲಸ ಬೇರೆ ಜಾಸ್ತಿ ಮಾಡಿದ್ದೆ ಅಲ್ವಾ, ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಹೇಳಿ ಈ ಥರ ಒಂದು ಮಾಡಿದೆ. ಬಟ್ ಇವಾಗ ಬೆಟರ್ ಫೀಲ್ ಆಗ್ತಾಯಿದ್ದೀನಿ. ಥ್ಯಾಂಕ್ಸ್ ಗಾಡ್, ಒಂದು ಸ್ವಲ್ಪ ಬೆಟರ್ ಫೀಲ್ ಆಗಿದ್ದೀನಿ, ಪರವಾಗಿಲ್ಲ, ಇವಾಗ ಆರಾಮಾಗಿದ್ದೀನಿ ನಾನು. ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳೋದಕ್ಕಾಗೋದಿಲ್ಲ. ಈ ವಿಡಿಯೋದಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿಬಿಟ್ಟು. ಸೊ ತೀರಾ ಅತಿ ಹೆಚ್ಚಾಗಿ ಸಮಸ್ಯೆ ಆಗಿರುವಂತಹ ಏನೂ ಪ್ರಾಬ್ಲಮ್ ಅಲ್ಲ. ಸೊ ನಾರ್ಮಲಾಗಿ ಎಲ್ಲ ಹೆಣ್ಮಕ್ಳಿಗೂ ಈ ಥರ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ, ಆಗತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ರೀಸೆಂಟಾಗಿ ವರಮಹಾಲಕ್ಷ್ಮಿ ಹಬ್ಬ ಹೋಯ್ತಲ್ವ, ಸೊ ಪ್ರಿಪ್ರೇಷನ್ ಎಲ್ಲ ಜೋರಾಗಿ ಭರ್ಜರಿಯಾಗಿ ಮಾಡ್ಕೋಬೇಕು ಅನ್ನೋ ಒಂದು ಆ ಥರದಲ್ಲಿ ಬೇಗ ಬೇಗ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಹೋಗ್ಬಿಟ್ಟು ಇದು ಇಲ್ಲಿ ಉಸಿರಿಡ್ಕೊಂಡಿರೋ ಥರ ಆಗಿದೆ. ಈ ಒಂದು ಭಾಗದಲ್ಲಿ ಈ ಶೋಲ್ಡರ್ ಏನಿದೆ ಅಲ್ಲಿ ಇದು ಫುಲ್ಲು ಅಂದರೆ ಡೈಲಿ ಈ ಕೈಯಲ್ಲಿ ಜಾಸ್ತಿ ಕೆಲಸ ಮಾಡಿರೋದ್ರಿಂದ, ಅಂದರೆ ಮಗಳಿಗೆ ಸ್ನಾನ ಮಾಡಿಸೋದು, ಡ್ರೆಸ್ ಮಾಡಿಸೋದು, ತಿನ್ನಿಸೋದು ಎಲ್ಲ ತುಂಬ ಹೊತ್ತಾಗುತ್ತಲ್ವ. ಸೊ ಹಾಗಾಗಿ ಇದು ತುಂಬ ನೋವು ಬರುತ್ತೆ ಅಂತ ನಾನು ಮುಂಚೆನೇ ಹೇಳಿದ್ದೆ. ಸೊ ಈ ಒಂದು ಭಾಗದಿಂದ ನೋವಿತ್ತು. ಕೆಲಸ ಮಾಡೋದಲ್ಲಿ ಎಲ್ಲೋ ಉಸಿರಿಡ್ಕೊಂಡಿದೆ ಅನಿಸುತ್ತೆ. ಈ ಒಂದು ಭಾಗ ಏನಿದೆ ಇಲ್ಲಿ ಇವಾಗಲೂ ಕೂಡ ಪ್ಲಾಸ್ಟರ್ ಹಾಕಿದ್ದೀನಿ. ಸೊ ಹಿಂಸೆ ಅಂದರೆ ಹಿಂಸೆ, ಒಂಥರ ಉರಿ ಥರ ಫೀಲ್ ಆಗುತ್ತೆ. ಸೊ ಅವಾಗ ಏನಾಗಿದೆ ಅಂತಂದರೆ ಉಸಿರಿಡ್ಕೊಂಡ್ಬಿಟ್ಟಿದೆ, ಅದು ನನಗೆ ಗೊತ್ತಾಗಿಲ್ಲ. ಸೊ ಏನೋ ಜಾಸ್ತಿ ಕೆಲಸ ಮಾಡಿರೋದಕ್ಕೆ ನೋವು ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಹಾಗೆ ಗೋಡೆ ಮೇಲೆಲ್ಲ ನನ್ನ ಮಗಳು ಬರೆದಿದ್ಲಲ್ವ, ಅದನ್ನು ಮಾರ್ಕರ್ ಮತ್ತು ಕ್ರಾಯನ್ಸಲ್ಲೆಲ್ಲ ಬರೆದಿದ್ಲಲ್ಲ, ಅದನ್ನು ಚೆನ್ನಾಗಿ ತಿಕ್ಬಿಟ್ಟಿದ್ದೀನಲ್ವ. ಇದು ಫುಲ್ ಹೆವಿ ಪೇಯ್ನು, ಅದು ಇಟ್ಕೊಂಡಿರೋದಕ್ಕೂ ಮತ್ತು ಈ ತಿಕ್ಕಿರೋದಕ್ಕೆಲ್ಲ ಫುಲ್ ಪೇಯ್ನಾಗಿ ಡಬಲ್ ಆಗೋಗ್ಬಿಟ್ಟಿದೆ. ಸೊ ಅದು ಒಂದು ಸ್ವಲ್ಪ ದಿನ ಅಂತಂದರೆ ಆಗಲೇ 1.5 ತಿಂಗಳೇನೋ ಆಗೋಗ್ಬಿಡ್ತು ಅನಿಸುತ್ತೆ. ನೋವಿರೋದು ಅದ್ರ ಮೇಲೆ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿದ್ದು, ಗೋಡೆ ಎಲ್ಲ ಕ್ಲೀನ್ ಮಾಡಿದ್ದು, ಅದೆಲ್ಲದಕ್ಕೂ ಅದು ಅಲ್ಲದೆ ವೆದರ್ ಬೇರೆ ಈ ರೀತಿಯಾಗಿದೆ, ಫುಲ್ಲು ನೋವಾಗೋಗ್ಬಿಡ್ತು. ಹೇಗೆ ಅಂತ ಅಂದರೆ ಈ ಭಾಗದಿಂದ ಇದೊಂದು ಸ್ವಲ್ಪ ಈ ಎದೆ ಭಾಗದಲ್ಲೆಲ್ಲ ಇಲ್ಲೆಲ್ಲ ನೋವೋದಕ್ಕೆ ಶುರು ಆಯಿತು. ಸೊ ಒಂದು ಕಡೆ ಭಯ ಬೇರೆ ಆಗೋದು, ಏನಾಗುತ್ತಪ್ಪ, ಏನು ಇಷ್ಟೊಂದೆಲ್ಲ ನೋವಾಗ್ತಾ ಇದೆ ಅನ್ನೋ ಥರ. ಆದರೂ ಕೂಡ ಸ್ವಲ್ಪ ಹೊತ್ತೆಲ್ಲ ಸಮಾಧಾನ ಮಾಡಿಕೊಂಡೆ ಏನೇನೋ ಯೋಗ ಮಾಡೋದು, ಮೆಡಿಟೇಟ್ ಮಾಡೋದು, ಎಕ್ಸಸೈಸ್ ಮಾಡೋದು ಎಲ್ಲ ಮಾಡ್ತಿದ್ದೆ. ಅದನ್ನು ಕೂಡ ಮಾಡಿಕೊಂಡೆ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಹೋದೆ. ಅದು ಯಾಕೋ ಕಡಿಮೆ ಆಗ್ತಾನೆ ಇರಲಿಲ್ಲ. ಸೊ ಭಯ ಬೇರೆ, ಈ ಕಡೆ ಏನಾದರೂ ಪೇಯ್ನ್ ಬಂತು ಅಂತ ಹಾರ್ಟ್ ಎಫೆಕ್ಟ್ ಏನಾದರೂ ಆ ಥರ ಅಂತ ಫೀಲ್ ಮಾಡ್ಬೋದು. ಈ ಕಡೆ ನೋವು ಬಂದರೆ ಏನಪ್ಪ ಮಾಡೋದು, ಇದು ಏನಾದರೂ ಅದಕ್ಕೆ ಲಿಂಕ್ ಆಗಿಬಿಡುತ್ತಾ ಅಂತ ಹೇಳ್ಬಿಟ್ಟು ಭಯ ಅಂದರೆ ಭಯ ಪಡ್ಕೋತಾ ಇದ್ದೆ. ಅದಾದಮೇಲೆ ಇದು ಪೇಯ್ನ್ ಆಗ್ತಿತ್ತಲ್ಲ, ಒಂದು ದಿನ ಇದನ್ನೆಲ್ಲ ಫುಲ್ಲು ಸ್ಪ್ರೇ, ಏನು ಮೂವ್ ಸ್ಪ್ರೇ ಏನಿರುತ್ತೆ ಅದೆಲ್ಲನೂ ಹಾಕ್ಕೊಂಡು ತಿಕ್ಕಿಸ್ಕೊಂಡೆ, ಇಲ್ಲೆಲ್ಲ ತಿಕ್ಕಿಸ್ಕೊಂಡೆ. ಸೊ ಅವತ್ತೊಂದು ಸ್ವಲ್ಪ ನಾರ್ಮಲ್ ಅಂತ ಅನ್ನಿಸ್ತು. ಅವಾಗ ನಮ್ಮ ಪಕ್ಕದ ಮನೆಯಲ್ಲೆಲ್ಲ ಕೇಳಿದ್ದಕ್ಕೆ, ಕೆಲಸ ಮಾಡಿದೆ ಅಲ್ವ ಅದಕ್ಕೆ ಇಟ್ಕೊಂಡಿದೆ ಅನಿಸುತ್ತೆ, ಒಂದು ಪ್ಲಾಸ್ಟರ್ ಏನಾದರೂ ಹಾಕಿಸ್ಕೊಂಡು ನೋಡು ಅಂತ ಹೇಳಿದರು. ಸೊ ಹಾಕಿಸ್ಕೊಂಡೆ. ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ. ಈ ರೀತಿಯಾಗಿ ಕುತ್ಕೊಂಡು ಈ ಥರ ಬಗ್ಗೆ ಕೆಲಸ ಮಾಡ್ತಿತ್ತು ಅಂದರೆ ಪೇಯ್ನ್ ಆಗುತ್ತೆ. ಈ ರೀತಿಯಾಗಿ ಸ್ಟ್ರೈಟಿಗೆ ಕುತ್ಕೊಂಡಿರಬೇಕು. ಅದರಲ್ಲಿ ಬೇರೆ ಆ ಪ್ಲಾಸ್ಟರ್ ಹಾಕಿರೋದು ಹಿಂಸೆ, ಏನೋ ಒಂಥರ ಏನೋ ಭಾರ ಯಾರೋ ಮೇಲೆ ಕೂತಿದ್ದಾರೇನಪ್ಪ ಅನ್ನೋ ಥರ ಫೀಲ್ ಆಗುತ್ತೆ. ಅಷ್ಟು ಒಂಥರ ಹಿಂಸೆ ಆಗುತ್ತೆ. ಸೊ ಹೆಣ್ಮಕ್ಳು ಅಂತಂದರೆ ಆಲ್ಮೋಸ್ಟ್ ಹಂಗೇ ಕೆಲಸ ಮಾಡ್ತಾನೆ ಇರ್ಬೋದು. ನಾವು ಈ ನೋವಿತ್ತು ಅಂತಂದ್ರೂ ಮನೆಯಲ್ಲಿ ಪಾತ್ರೆಗಳನ್ನ ನಾವೇ ಉಜ್ಜಬೇಕು, ಬಟ್ಟೆಗಳೆಲ್ಲ ನಾವೇ ವಾಶ್ ಮಾಡೋದು, ಅಡುಗೆ ಮಾಡೋದು ಎಲ್ಲ ಇದ್ದೇ ಇರುತ್ತೆ. ಅತಿ ಹೆಚ್ಚಾಗಿ ಬಳಸೋವಂಥದ್ದೇ ಬಲಗೈ. ಸೊ ಅದೇ ಕಡೆನೇ ನಂಗೆ ನೋವಾಗ್ಬಿಟ್ಟಿದೆ. ನಾವೇನು ಮಾಡಿದ್ರೂ ನೋವು ಆಗ್ತಾನೆ ಇರುತ್ತೆ. ಸೊ ಹಿಂಸೆ ಅಂದರೆ ಹಿಂಸೆ. ಎಷ್ಟೊಂದು ಹೆಣ್ಮಕ್ಳು ಇದೇ ಥರ ಪರಿಸ್ಥಿತಿನ ಫೇಸ್ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಸಪೋರ್ಟಿಗೆ ಅಂತ ಹೇಳಿ ಯಾರೂ ಇರೋದಿಲ್ಲ. ಗಂಡಸರೆಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ಪುಟ್ಟ ಮಕ್ಕಳಿರ್ತಾರೆ. ಏನೇ ಆದ್ರೂ ಕೂಡ ನಾವೇ ಎಲ್ಲ ಮಾಡ್ಕೋಬೇಕಾಗುತ್ತೆ. ಕೆಲವೊಂದೊಂದ್ಸಲ ಅಳು ಬರ್ತಿರುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಲೈಫ್ ಲೀಡ್ ಮಾಡಬೇಕಾಗಿರೋದೇ ಹೀಗೆ ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೋಬಹುದು. ಮತ್ತು ಆ ನೋವನ್ನು ತಡ್ಕೊಳ್ಳೋದಿದೆಯಲ್ಲ, ರಾತ್ರಿ ಹೊತ್ತು ಮಲ್ಕೊಂಡ್ರೆ ನೋವಿಗೆ ನಿದ್ದೆ ಬರ್ತಾ ಇರಲಿಲ್ಲ. ಅದು ಅಲ್ಲದೆ ಒಂದೊಂದು ಸಲ ಮಾತ್ರ ಈ ಭಾಗದಲ್ಲಿ ನೋವು ಬರ್ತಾ ಇರ್ತಿತ್ತು. ಆಮೇಲೆ ಈ ಕಡೆ ಇಲ್ಲೆಲ್ಲ ನೋವ್ತಾ ಇರೋದಲ್ಲ, ಸೊ ಅವಾಗ ಅದು ಬೇರೆ ಫುಲ್ಲು ಭಯ. ಇವಾಗೆಲ್ಲ ಒಬ್ಬೊಬ್ರು ಹಾಕಿರ್ತಾರೆ ಕ್ಯಾನ್ಸರ್ ಹಾಗೆ ಹೆಂಗೆ ಪೇಯ್ನ್ ಶುರು ಆಗುತ್ತೆ, ಯಾವ ರೀತಿ ಆಗುತ್ತೆ, ಆ ಥರದ್ದೆಲ್ಲ ವೀಡಿಯೋಸ್ಗಳೆಲ್ಲ ನೋಡಿಬಿಟ್ಟು ಅದು ಒಂಥರ ಹಿಂಸೆ. ಈ ಏನಾದ್ರೂ ಏಟಾಗಿರೋದನ್ನ ತಡ್ಕೊಂಡ್ಬಿಡ್ಬೋದು. ಈ ಮಾನಸಿಕ ಹಿಂಸೆ ಅನ್ನೋದಿದೆಯಲ್ಲ, ಮನಸ್ಸಿನ ಕಾಯಿಲೆ ಇದೆಯಲ್ಲ, ಅದನ್ನಂತೂ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಏನೇನೋ ಕೆಟ್ಟದಾಗೆಲ್ಲ ಯೋಚನೆಗಳು ಬರೋದಕ್ಕೆ ಶುರು ಆಗೋಗ್ಬಿಡುತ್ತೆ.
ಸೊ ಹಾಗೋ ಹಿಂಗೋ ಮಾಡಿ ಹೆಂಗೋ ಒಂದು ಸ್ವಲ್ಪ ಸರಿ ಮಾಡ್ಕೊಂಡಿದ್ದೀನಿ. ಇವಾಗ ಪರವಾಗಿಲ್ಲ. ಹಾಸ್ಪಿಟಲ್ಗೆ ಹೋಗೋದಕ್ಕೆ ಭಯ ಅಂದರೆ ಭಯ. ಸೊ ನಾವೇನೋ ಅಂತ ಹೋಗಿರ್ತೀವಿ, ಅವ್ರು ಏನೋ ಅಂತ ಹೇಳ್ಬಿಡ್ತಾರೆ, ಅದನ್ನು ಹೆಂಗಪ್ಪ ತಗೊಳ್ಳೋದು ಅನ್ನೋದು ಕೂಡ ಒಂದು ಭಯ ಇರುತ್ತೆ. ಸೊ ನಿಜವಾಗ್ಲೂ ನನಗೆ ಹಾಸ್ಪಿಟಲ್ ಅಂತ ಅಂದ್ರೇ ಏನೋ ಒಂಥರ ಸ್ಮಶಾನ, ನರ್ಕಕ್ಕೆ ಹೋಗ್ತೀವಲ್ಲ ಆ ಥರ ಫೀಲ್ ಬಂದುಬಿಡುತ್ತೆ. ಖಂಡಿತವಾಗ್ಲೂ ಆಗೋದಿಲ್ಲ ನಮಗೆ. ನನ್ನ ಮಗಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಂತಂದರೆ ಜೀವ ಕೈಯಲ್ಲಿ ಇಟ್ಕೊಂಡಿರೋ ಹೋಗಿರ್ತೀನಿ. ನಾವು ಜ್ವರ ಅಂತ ಹೋಗ್ತೀವಿ, ಅವ್ರು ಮತ್ತೊಂದೇನೋ ಹೇಳ್ತಾರೆ. ನಾನು ಅಷ್ಟು ಸುಲಭವಾಗಿ ಜ್ವರ ಬಂದಿರೋದಕ್ಕೆ ಕರ್ಕೊಂಡು ಹೋಗಲ್ಲ ಮಕ್ಕಳನ್ನ. ಏನಾದರೂ ಒಂದು 3 ಟೈಮ್ಸ್ ಶಿರಪ್ ಹಾಕ್ತೀನಿ, ಅದೂ ಕಡಿಮೆ ಆಗದೇ ಜಾಸ್ತಿ ಆಯಿತು ಅಂತ ಅಂದಾಗ ಮಾತ್ರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ. ಇವಾಗಲೂ ಅಷ್ಟೇ, ನಾನು ಪ್ಲಾಸ್ಟರ್ ಹಾಕಿದ್ಮೇಲೆ ಸ್ವಲ್ಪ ಬೆಟರ್ ಫೀಲ್ ಆಯಿತು. ಮಾತ್ರೆ ನುಂಗೋದನ್ನು 3 ಟೈಮ್ಸಿಂದ ಮರ್ತಿದ್ದೀನಿ ನಾನು, ಮಾತ್ರೆನೇ ನುಂಗಿಲ್ಲ. ಇವತ್ತು ಬೆಳಗ್ಗೆ ಮಾತ್ರೆನ ನುಂಗಿದ್ದೀನಿ. ಆಮೇಲೆ ಇದೇ ರೀತಿಯಾಗಿ ಸ್ಟ್ರೈಟಾಗೆ ಕೂತ್ಕೋಬೇಕು ಅನ್ನೋ ಥರ ಇರುತ್ತೆ. ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡ್ತೀನಿ. ಓಕೆ ಫೀಲಿಂಗ್ ಇದೆ. ಮತ್ತು ಈ ಪ್ಲಾಸ್ಟರ್ ಹಾಕಿರೋದು ಹಿಂಸೆ ಅಂದರೆ ಹಿಂಸೆ. ಒಂದು ಕಾಯಿನ್ ಹಾಕ್ಬಿಟ್ಟು ಅದ್ರ ಮೇಲೆ ಈ ಪ್ಲಾಸ್ಟರ್ ಹಾಕಿದ್ದೀನಿ. ಇವಾಗ ಸ್ವಲ್ಪ ಪರವಾಗಿಲ್ಲ, ಬೆಟರ್ ಇದೆ. ಅಂದರೆ ಜಾಸ್ತಿ ಕೆಲಸ ಮಾಡ್ತೀನಲ್ವಾ, ಆವಾಗ ಇದು ಸ್ವಲ್ಪ ನೋವಾಗ್ಬಿಡುತ್ತೆ. ಏನು ಮಾಡೋದಕ್ಕಾಗೋದಿಲ್ಲ. ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಯಾಕೆ ಹಿಂಗೆ ಅಂತಂದರೆ, ಆ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ನಾವು ಇರೋದಿಲ್ಲ ಅಲ್ವಾ. ಸೊ ಒಂದಕ್ಕೆ ಹೋದರೆ ಇನ್ನೊಂದು ಅನ್ನೋ ಥರ ಭಯ ಇರುತ್ತೆ. ಅದು ಅತಿ ಹೆಚ್ಚಾಯಿತು ಅಂತಂದರೆ ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಕಳ್ಕೊಳ್ಳೋದು ಇರುತ್ತೆ. ಸೊ ಅಂಥದ್ದು ಏನೋ ಆಗದೇ ಇರಲಿ ಅಂತ ಹೇಳಿ ನಾನು ಅನ್ಕೋತೀನಿ. ಏನು ಹೇಳಬೇಕು ಅನ್ನೋದೇ ಗೊತ್ತಾಗೋದಿಲ್ಲ, ಮೈಂಡು ಸ್ವಲ್ಪ ಬ್ಲಾಕ್ ಆಗಿಬಿಡುತ್ತೆ. ಆಮೇಲೆ ಮತ್ತು ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ, ಆದರೂ ಕೂಡ ವೀಡಿಯೋಸ್ ಮಾಡ್ತೀನಿ. ಯಾಕಂದರೆ ಈ ವಿಡಿಯೋ ಮಾಡೋ ನೆಪದಲ್ಲಾದ್ರೂ ಮೈಂಡ್ ಡೈವರ್ಟ್ ಆಗುತ್ತೆ. ಬೇರೆ ಏನಾದರೂ ಥಾಟ್ಸು ಬಿಟ್ಟು ಬೇರೆ ಏನಾದ್ರೂ ಗುಡ್ ವೈಬ್ಸ್ ಬರೋ ಥರ ಏನಾದ್ರೂ ಯೋಚನೆಗಳು ಬರುತ್ತೆ ಮೈಂಡಲ್ಲಿ ಅಂತ ಹೇಳಿ ವಿಡಿಯೋಗಳನ್ನ ಮಾಡ್ತಾಯಿರ್ತೀನಿ. ಸೊ ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಅಂತಂದರೆ, ಮನೇಲಿರೋ ಹೆಣ್ಮಕ್ಳು ಕೂಡ ಎಷ್ಟೊಂದು ಅಂತರನೇ ಸಫರ್ ಮಾಡ್ತಾಯಿರ್ತಾರೆ. ಹೇಳ್ಕೊಡೋದಕ್ಕೂ ಯಾರೂ ಇರೋದಿಲ್ಲ. ನಮ್ಮ ಮನೇಲಿ ಏನಾದರೂ ಆಗಿದ ತಕ್ಷಣ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ತಾನೆ ಇರ್ತಾರೆ. ನಂಗೆ ಬೇಗ ಹಾಸ್ಪಿಟ್ಲಿಗೆ ಹೋಗೋದಕ್ಕಾಗೋದಿಲ್ಲ. ಸೊ ನನ್ನ ಥರನೇ ಎಷ್ಟೊಂದು ಜನ ಹೆಣ್ಮಕ್ಳಿರ್ತಾರೆ, ಸುಮ್ಮನೆ ಹೋಗಿ ಹಾಸ್ಪಿಟಲ್ಗೆ ದುಡ್ಡು ಹಾಕ್ಬೇಕಲ್ಲಪ್ಪ ಅಂತ ಅನ್ನೋರು. ಸೊ ನನ್ನ ಮೈಂಡ್ಸೆಟ್ ಹಾಗಿದೆ. ಅದು ತಪ್ಪು ಹೌದು, ಸರಿನೂ ಹೌದು, ಏನು ಮಾಡೋದಕ್ಕಾಗೋದಿಲ್ಲ. ನಂಗೆ ಮೊದಲಿಂದನೂ ಹಾಸ್ಪಿಟಲ್ ಅಂದರೆ ಭಯ. ಸೊ ನಂಗೆ ಹೋಗೋದಕ್ಕೆ ಇಷ್ಟನೂ ಇಲ್ಲ, ನಂಗೆ ಹೋಗೋದಕ್ಕಾಗೋದೂ ಇಲ್ಲ. ಸೊ ಇವಾಗ ಬೆಟರ್ ಫೀಲಿಂಗ್ ಇದೆ. ಸೊ ಇದು ಒಂದು ಜಾಸ್ತಿ ಕೆಲಸ ಮಾಡಿದಾಗ ಅಷ್ಟೇ ನೋವಾಗುತ್ತೆ. ಬಟ್ ಮುಂಚೆಲ್ಲ ನೋವ್ತಿತ್ತಲ್ಲ, ಅಷ್ಟೆಲ್ಲ ನೋವಿಲ್ಲ. ಸೊ ಓಕೆ ಇವಾಗ ಆರಾಮಂತ ಸ್ವಲ್ಪ ಅನಿಸ್ತಾ ಇದೆ ಅಷ್ಟೇ. ಸೊ ನಾನು ಹಾಗೆ ಎಷ್ಟೊಂದು ಜನ ಹೆಣ್ಮಕ್ಳು ಮನೆಯಲ್ಲಿ ಕೆಲಸ ಮಾಡ್ತಾ ಅಲ್ಲಿ ನೋವು ಇಲ್ಲಿ ನೋವು, ಕೈ ಸುಟ್ಕೊಂಡಿರೋದು. ಮೊನ್ನೆ ಇಲ್ಲಿ ಸುಟ್ಕೊಂಡಿದ್ದೀನಿ, ಕುಕ್ಕರಲ್ಲಿ ಸುಟ್ಕೊಂಡ್ಬಿಟ್ಟೆ. ಸೊ ಇದೆಲ್ಲ ಹೆಣ್ಮಕ್ಳಿಗೆ ಒಂಥರ ಕಾಮನ್. ಅದೇಂಥದ್ದು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ತೀವಲ್ಲ. ಸೊ ಹಾಗೆ ನಡೆಯುತ್ತೆ ಬಿಡು, ಹೋಗ್ಲಿ ಬಿಡು, ಏನು ಜೀವ ಹೋಗ್ಬಿಡುತ್ತಾ ಅನ್ನೋ ಥರ ಪರಿಸ್ಥಿತಿನಲ್ಲಿ ಇರ್ತೀವಿ. ನಾನು ಈ ವಿಡಿಯೋ ಬೇಕು ಅಂತ ಮಾಡಿದ್ದೇನು ಅಂತಂದರೆ, ಈ ಭಾಗದಲ್ಲೆಲ್ಲ ನೋವು ಬಂತು ಅಂತಂದರೆ ಭಯ ಪಟ್ಕೋತೀವಲ್ವ. ಸೊ ಇವಾಗ ಬೇರೆ ಕ್ಯಾನ್ಸರ್ಗಳು ಡಿಫ್ರೆಂಟ್ ವೆರೈಟಿ ಕ್ಯಾನ್ಸರ್ಗಳೆಲ್ಲ ಬಂದಿದ್ದಾವೆ. ಸೊ ಅದು ಕೂಡ ಒಂದು ಕಡೆ ಭಯ, ಹಿಂಗೆ ನೋವ್ತಾ ಇದೆಯಲ್ಲಪ್ಪ, ಏನಾದರೂ ಆಗ್ಬಿಡುತ್ತಾ ಅಂತ ಹೇಳಿ. ಸೊ ನನ್ನ ಒಂದು ಮೆಡಿಸಿನ್ ವರ್ಕ್ ಆಗಿದೆ. ಇವಾಗ ನಾನು ಆರಾಮಾಗಿದ್ದೀನಿ, ಬೆಟರ್ ಫೀಲ್ ಮಾಡ್ತಾ ಇದ್ದೀನಿ. ಸೊ ಟೆನ್ಷನ್ ಆಯಿತು. ನಿಮಗೂ ಏನಾದರೂ ಫೀಲ್ ಇತ್ತು ಅಂತಂದರೆ ನಿಮಗೆ ಕನ್ಸಲ್ಟೆನ್ಸ್ ಮಾಡಿಬಿಡಿ. ನಿಮಗೆ ಏನು ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆ ಕ್ಲಾರಿಟಿನ ತೊಗೊಂಡ್ಬಿಡಿ. ಸೊ ಯಾರೋ ಏನೋ ಹೇಳ್ತಾರೆ ಅಂತಂದರೆ ನಮಗಾಗಿರೋದೇ ನಿಮಗೂ ಆಗಲ್ಲ. ಬೇರೆ ವೆರೈಟಿಗಳಿರುತ್ತೆ ಕಾಯಿಲೆಗಳಲ್ಲಿ. ಒಂದಕ್ಕಿಂತ ಒಂದು ಜ್ವರಗಳಲ್ಲೇ ತುಂಬ ಡಿಫ್ರೆನ್ಸ್ ಇದೆ. ಸೊ ಇಂಥದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡೋದು ಬೇಡ. ನಾನು ಈ ಕಡೆ ಆಗಿತ್ತು ಅಂತಂದರೆ ಭಯ ಪಟ್ಕೋತಾ ಇದ್ದೆ. ಸೊ ಈ ಕಡೆ ಏನಿಲ್ಲ, ನನಗೆ ಪ್ರಾಬ್ಲಮ್ ಇಲ್ಲ. ಸೊ ಇದು ಮಾತ್ರ. ಅದು ಅಲ್ಲದೆ ಶೀತ ಅಲ್ವಾ. ಸೊ ಶೀತ ಟೈಮಲ್ಲೇ ಮಂಡಿಗಳೆಲ್ಲ ಇಟ್ಕೊಂಡ್ಬಿಡೋದು, ಆ ಥರ ಎಲ್ಲ ಮಸಲ್ಸ್ ಎಲ್ಲ ನೋವಾಗುತ್ತೆ. ಸೊ ಹಾಗಾಗಿ ನಾನು ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಎಷ್ಟು ಚೆನ್ನಾಗಿ ಫೇಸ್ ಮಾಡ್ಕೋಬೇಕು ನಮ್ಮ ಮನೆಯಲ್ಲಿ ನಾವೇ ಹೆಣ್ಮಕ್ಳು ಅಂತ ಹೇಳಿ ತುಂಬ ಬೇಜಾರಾಯಿತು. ಯಾಕಪ್ಪ ನಮಗೆ ಹಿಂಗಾಗುತ್ತೆ, ಯಾರಾದರೂ ಒಬ್ಬರು ಸಪೋರ್ಟಿಗೆ ಇರಬೇಕಲ್ವಾ ಅಂತ ಹೇಳಿ ಅನಿಸುತ್ತೆ. ಎಷ್ಟೊಂದು ಸಲ ಮನೆಯಲ್ಲಿ ಯಾರಾದರೂ ಇತ್ತು ಅಂತ ಅಂದರೆ ಅವ್ರು ಸೇವೆ ಮಾಡಬೇಕಲ್ಲ, ಇವ್ರು ಸೇವೆ ಮಾಡಬೇಕಲ್ಲ ಅಂತ ಎಷ್ಟೋ ಜನ ಅನ್ಕೋತಾರೆ. ಆದರೆ ಈ ಥರ ಪರಿಸ್ಥಿತಿ ಬಂದಾಗಲೇ ಗೊತ್ತಾಗೋದು ನಮಗೂ ಯಾರಾದರೂ ಒಬ್ಬರು ಹಿರಿಯರು ಇರಬೇಕು, ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಎಲ್ಲರ ಲೈಫಲ್ಲೂ ಒಂದೇ ಥರ ಇರೋದಿಲ್ಲ. ಕೆಲವರು ಕೆಟ್ಟವ್ರು ಇರ್ತಾರೆ, ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಸಪೋರ್ಟಿವ್ ಆಗಿರ್ತಾರೆ, ಕೆಲವರು ಸಪೋರ್ಟ್ ಮಾಡ್ದೇ ಅವ್ರನ್ನ ಬೀಳ್ಸೋಕ್ಕೆ ಅಂತಲೇ ಕಾಯ್ತಾ ಇರ್ತಾರೆ. ಏನು ಮಾಡೋದಕ್ಕಾಗೋದಿಲ್ಲ. ನಾವು ಬೇಕು ಸಪೋರ್ಟಿಗೆ ಅಂತ ಹೇಳ್ತೀವಿ, ಆದರೆ ನಮ್ಮ ಸಪೋರ್ಟಿಗೆ ನಿಂತ್ಕೊಳ್ಳೋಕ್ಕೆ ಯಾರೂ ಇಲ್ಲ. ಸೊ ಕೆಲವರಿಗೆ ಬೇಡ ಅಂತ ಇರುತ್ತೆ, ಆದರೆ ಅವ್ರಿಗೆ ಸಪೋರ್ಟ್ ಇರುತ್ತೆ. ಲಕ್ಕಿ ಮ್ಯಾನ್ಸ್ಗಳವರೆಲ್ಲ, ಲಕ್ಕಿ ವುಮೆನ್, ಲಕ್ಕಿ ಮ್ಯಾನ್ಸ್, ಲಕ್ಕಿ ಕಿಡ್ಸ್ ಆ ಥರ ಇರ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ.
ನಮ್ಮ ಫ್ಯೂಚರ್ ಹಿಂಗೆ ಹೋಗಬೇಕು ಅಂತ ಇತ್ತು ಅಂದಮೇಲೆ ನಾವು ಹಾಗೆ ಹೋಗ್ತಾ ಇರೋದು ಅಷ್ಟೇ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಸೊ ಹಾಗೆ ಈ ವಿಡಿಯೋನ ಯಾರೆಲ್ಲ ನೋಡಿದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋಸ್ಗಳನ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ನನ್ನ ಒಂದು ಕ್ರೈಟೀರಿಯಾ ಕಂಪ್ಲೀಟ್ ಮಾಡೋದಕ್ಕೆ ಇನ್ನೊಂದು ಹೆಜ್ಜೆನಲ್ಲಿ ಇದ್ದೀನಿ. ಸೊ ದಯವಿಟ್ಟು ನನ್ನ ವೀಡಿಯೋನ ಹೆಚ್ಚಾಗಿ ನೋಡಿ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೋಟಿವೇಶನ್ ವೀಡಿಯೋಗಳಾಗಿರ್ಬೋದು, ಇನ್ಫಾರ್ಮೇಟಿವ್ ವೀಡಿಯೋಗಳಾಗಿರಬಹುದು, ಡೈಲಿ ವ್ಲಾಗ್ಸ್ಗಳಾಗಿರಬಹುದು, ಟಿಪ್ಸ್ಗಳಾಗಿರಬಹುದು, ಇದ್ರ ಬಗ್ಗೆ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ನಿಮ್ಮ ಒಂದು ಪುಟ್ಟ ಸಪೋರ್ಟಿಂದ ನನಗೂ ಕೂಡ ಒಂದು ಎನರ್ಜಿ ಬರುತ್ತೆ, ಒಂದು ಬೂಸ್ಟ್ ಆದಂಗೆ ಆಗುತ್ತೆ ವೀಡಿಯೋನ ಮಾಡೋದಕ್ಕೆ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.